ಮೀನು ಹಿಡಿಯೋದು ಮಂಜುನಾಥ್ ಅವ್ರು ನೋಡಿ ಎಷ್ಟು ಒಳ್ಳೆಯವ್ರು ಪಾಪ. ನಮಗೆ ಬನ್ನಿ ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗಿ ನಮ್ಮ ಮನೆ ಹತ್ರನೇ ಅಂತೆಲ್ಲ ಅಂದರು. ಪಾಪ ತಿಂಡಿ ಮಾಡ್ಕೊಂಡೋಗಿ ಅಂತ ತುಂಬ ಫೋರ್ಸ್ ಮಾಡಿದ್ದಾರೆ. ಕುಂದಾಪುರ ಜನ ಎಷ್ಟು ಚಂದದ ಜನ ಮಾರ್ರೆ, ಸಿಕ್ಕಾಪಟ್ಟೆ ಖುಷಿ ಆಯ್ತು ಪಾಪ. ಗೈಸ್ ವೆಲ್ಕಮ್ ಟು ಶೆಕೆ ಊರು ನೋಡಿ. ಏನು ಚೆನ್ನಾಗಿ ಬೀರ್ತಾಯಿದ್ದೀನಿ ಅಪ್ಪ. ಆರ್ಡ್ರ್ ಮಾಡಿದ್ದೀವಿ ಏನಂದರೆ ಚಿಕನ್ ಗೀ ರೋಸ್ಟ್. ಎಷ್ಟು ಹೇಳಿ, 805 ರೂಪಾಯಿ ಗೈಸ್. ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ ಗೈಸ್. ತುಪ್ಪದ ಘಮ, ಅದು ಗೀ ರೋಸ್ಟು, ನಿಜವಾಗ್ಲೂ ಗೀ ರೋಸ್ಟು. ಇಲ್ಲಿರೋರು ಎಲ್ಲ ಟೇಬಲ್ ಅಲ್ಲೂ ಅದೇ ಆರ್ಡರ್ ಮಾಡ್ತಾರೆ. ಸ್ಮೆಲ್ ಹೆಂಗ್ ಬರ್ತದೆ. ಸೊ ಗಗನ ಅವರು ಮೊದಲನೇ ಬಾರಿಗೆ ಪ್ರಭು ಸ್ಕ್ರೀನ್ ಪಾರ್ಲರಲ್ಲಿ ಗೆಡ್ಬಿಟ್ಟು ಟ್ರೈ ಮಾಡ್ತಾ ಇದ್ದಾರೆ. ಕುಂದಾಪುರದ ಲೈಟ್ ಹೌಸ್, ಕೋಡಿ ಬೀಚ್ ಲೈಟ್ ಹೌಸ್. ಕೋಡಿ ಬೀಚ್ ಇವಾಗ ಮುಗಿದೀವಿ. ದೆನ್ ವಿಲ್ ರೀಚ್ ವಿಸ್ ಸನ್ಸೆಟ್ ಪಾಯಿಂಟು. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಇನ್ ಕುಂದಾಪುರದ ಸ್ಲೀಪರ್ ಬಸ್. ಎಸ್, ನಾವು ಟ್ರೈನಲ್ಲಿ ಬರಬೇಕಾಗಿತ್ತು, ಬಸ್ಸಲ್ಲಿ ಬಂದಿದ್ದೀವಿ. ಯಾಕೆ ಏನು ಎತ್ತ ಎಲ್ಲ ಕೆಳಗಡೆ ಇಳಿದ್ಮೇಲೆ ಹೇಳ್ತೀವಿ. ನಮ್ಮ ಸ್ಟಾಪ್ ಬಂದಿದೆ, ಜಸ್ಟ್ ಕುಂದಾಪುರ ರೀಚ್ ಆಗಿದ್ದೀವಿ. ಎಸ್, ಲಾಸ್ಟ್ ಸ್ಟಾಪ್ ಆಗಿರೋದ್ರಿಂದ ನಾವು ಒಂದು ಇಂಟ್ರೋ ತಗೊಳ್ಳಲ್ಲ ಅಂತ ತಗೋತಾ ಇದ್ದೀವಿ. ತೋರ್ಸೋಣ ಸ್ಲೀಪರ್ ಬಸ್ ಪೈಕಿ ಅಂತ. ತುಂಬ ಚೆನ್ನಾಗಿದೆ ಬಸ್ಸು. ನಾನು ಸಚಿನ್ ಸ್ಲೀಪರ್ ಬಸ್ಸಲ್ಲಿ ಬಂದೇ ಇರಲಿಲ್ಲ. ತುಂಬ ಚೆನ್ನಾಗಿತ್ತು. ಸೊ ಇವಾಗ ಮುಂದಿನ ಕಾರ್ಯಕ್ರಮಗಳು ನೋಡಬೇಕು. ಲೆಟ್ಸ್ ಗೋ. ಒನ್ ಸೆಕೆಂಡ್. ಸೊ ಕೆಳಗೆ ಇಳಿದು ಸಿಗ್ತೀವಿ. ಇದೇ ನೋಡಿ ನಮ್ಮ ಬಸ್ಸು, ಆ್ಯಪಲ್ ಎಕ್ಸ್ಪ್ರೆಸ್. ಚೆನ್ನಾಗಿತ್ತು ಸರ್ವಿಸು. ಕೇಳಿದ್ದು ರೆಡ್ ಬಸ್ ಕಡೆಯಿಂದ ಬುಕ್ ಮಾಡ್ಕೊಂಡಿದ್ದು. ಆ್ಯಂಡ್ ಗೈಸ್ ಏನಾಯಿತು ಅಂದರೆ, ನಾವು ಟ್ರೈನ್ ಬುಕ್ ಮಾಡಿದ್ವಿ ಚನ್ನರಾಯಪಟ್ಟಣದಿಂದ ಕುಂದಾಪುರಗೆ. ಆದರೆ ಅದು ವೆಯ್ಟಿಂಗ್ ಲಿಸ್ಟಲ್ಲಿ ಇತ್ತು. ನಾವು ಕನ್ಫರ್ಮ್ ಆಗುತ್ತೆ ಅಂತ ಬುಕ್ ಮಾಡ್ಕೊಂಡಿದ್ವಿ. ನೋಡಿದ್ರೆ ನೆನ್ನೆ ಬೆಳಗ್ಗೆ ವೇಟಿಂಗ್ ಲಿಸ್ಟ್ 4-5 ಆಗೋಯ್ತು. ಕ್ಯಾನ್ಸಲ್ ಆಗಿದೆ, ನಿಮ್ಮ ಟಿಕೆಟ್ಸು ರೀಫಂಡ್ ಪ್ರೊಸೆಸ್ ಆಗಿದೆ ಅಂತ ಬಂತು. ಆಮೇಲೆ ಬಸ್ ನೋಡಿ ಬುಕ್ ಮಾಡಿಕೊಂಡು ಮೈಸೂರಿಂದನೇ ಡೈರೆಕ್ಟ್ ಬಸ್ಸಲ್ಲಿ ಬಂದ್ವಿ. ಆ್ಯಂಡ್ ಇವತ್ತು ಟ್ರೈನ್ ಇದೆ, ಅದು RACಯಲ್ಲಿದೆ. ನಾಳೆ ಹೋಗಿ ಚನ್ನರಾಯಪಟ್ಟಣದಲ್ಲಿ ಇಳಿತೀವಿ. ನನಗೆ ಟ್ರಾನ್ಸ್ಪೋರ್ಟೇಷನ್ಗೆ ಗಾಡಿನೇ ಇರಲ್ಲ, ಎಲ್ಲ ಪದ್ಧತಿ ಆಯ್ತು ಇವಾಗ. ಗೈಸ್ ಇವಾಗ ನಾವು ಕುಂದಾಪುರದಲ್ಲಿ ಆಟೋ ತೊಗೊಂಡಿದ್ವಿ. ಆಟೋ ತೊಗೊಂಡು ಎಲ್ಲಿಗೆ ಹೋಗ್ತೀವಿ ಅಂದರೆ ಕೋಡಿ ಬೀಚಿಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಹೋಗಿದ್ವಿ, ನೋಡಿದ್ರಿ ನೀವು. ಆ್ಯಂಡ್ ಗೈಸ್ ನಾವು ಬೆಳಿಗ್ಗೆ ಎದ್ದ ತಕ್ಷಣ ವೆಲ್ಕಮ್ ಮಾಡ್ತಿದ್ದೀವಿ. ನಮ್ಗೆ ಇನ್ನೂ ರೂಮ್ಸ್ ಎಲ್ಲ ಸಿಕ್ಕಿಲ್ಲ. ಏನು ಹಿಂಗೆ ವೆಲ್ಕಮ್ ಮಾಡ್ತಾರೆ, ಮುಖ ತೊಳೆದಿಲ್ಲ ಅಂತೆಲ್ಲ ಅನ್ಕೋಬೇಡಿ. ಎಸ್, ಏನು ಬೇಜಾರು ಮಾಡ್ಕೊಳ್ಳಲ್ಲ ಗೈಸ್, ಗೊತ್ತು. ಸೊ ಇವಾಗ ಕೋಡಿ ಬೀಚ್ಗೆ ಹೋಗೋಣ ಬನ್ನಿ ಗೈಸ್. ಅಫಿಷಿಯಲ್ ವೆಲ್ಕಮ್ ಟು ಕುಂದಾಪುರ. ಯಾಕಂದರೆ ನಾವೀಗ ಇದ್ದೀವಿ ಕೋಡಿ ಬೀಚಲ್ಲಿ ಇದ್ದೀವಿ ನೋಡಿ. ಇದೇ ಕೋಡಿ ಬೀಚ್. ಲಾಸ್ಟ್ ಟೈಮ್ ಬಂದಾಗಲೂ ಬಂದಿದ್ವಿ. ಕುಂದಾಪುರದಲ್ಲಿ ಇದೆ ಹತ್ತ ಇರೋದು ಅಂದರೆ ಇದೇ ಬೀಚು. ನೆಕ್ಸ್ಟ್ ಇದಾದ್ಮೇಲೆ ಮರವಂತೆ ಬೀಚು. ಬೀಚ್ ಇಸ್ ವೇರ್ ಮೈ ಹ್ಯಾಪಿನೆಸ್ ಈಸ್. ಬೀಚ್ ಪರ್ಸನ್ ನೋಡಿಯಪ್ಪ ಇಲ್ಲಿ ಮುಖದಲ್ಲಿ ಮಂದಾಸ. ಮಧ್ಯಾಹ್ನ ಟೈಮಲ್ಲೇ ಬರಲ್ಲ ಹಂಗಂತ, ಬರೀ ಬೆಳಿಗ್ಗೆ ಸಂಜೆ ಮಾತ್ರ. ಯಾಕಂದರೆ ಬಿಸಿಲಿರಲ್ವಲ್ಲ, ಅವಾಗ ಮಾತ್ರ ಬರೋದು, ಕೂತ್ಕೊಳ್ಳೋದು, ಹೋಗೋದು ಅಷ್ಟೇ. ಈಜೆಲ್ಲ ಹೊಡಿದಿಲ್ಲ. 2-3 ಬೋಟ್ ಇದೆ, ಮೀನು ಹಿಡಿತಾ ಇರ್ತಾರೆ. ಸೌಂಡ್ ನೋಡಿ. ಎಲ್ಲಿಗೆ? 1 ಲಕ್ಷ ರೂಪಾಯಿಗೆ. 1 ಲಕ್ಷ ರೂಪಾಯಿ ಕೊಡ್ತೀನಿ, ಸೌತ್ ಆಫ್ರಿಕಾ ಹೋಗ್ಬಿಡು. 1 ಲಕ್ಷ ರೂಪಾಯಿ ಒಂದು ಬೋಟ್ ಕೊಡ್ತೀವಿ, ಸೌತ್ ಆಫ್ರಿಕಾ ಹೋಗಿ ಸೇರ್ಕೊಬಿಡು. ಲಾಸ್ಟ್ ಟೈಮೇ ಕೇಳಿಸ್ಕೊಂಡವ್ರೆ ಜನ ಇದನ್ನ. ಚೇಂಜ್ ಸಾಕಷ್ಟೆ. ಮೂರೇ ಜನ ಇದ್ದಾರೆ ಗೈಸ್. ಎಂತ ಲ್ಯಾಂಗ್ವೇಜ್ ಚೇಂಜ್ ಮಾಡಿ ಮಾತಾಡಿ ಆಯ್ತಾ? ಇವತ್ತೆಲ್ಲ ನೀವು ಕುಂದಾಪುರ ಭಾಷೆಯಲ್ಲಿ ಮಾತಾಡಿ ಆಯ್ತಾ? ಮಾತಾಡಿ. ಎಂತ ಗೊತ್ತುಂಟಾ ಗೈಸ್? ಎಂತ ಗೊತ್ತುಂಟಾ? ಬ್ಯಾಗಲ್ಲಿ ಇವಳು ಫೋನ್ ಉಂಟು, ಯಾರು ಎತ್ತಿಕೊಡು. ಎಂತ ಮಾಡೋದು ಮರ? ನಮಗೆ ಬರೋದಿಲ್ಲಪ್ಪ, ನಮಗೆ ನಮ್ಮ ಕನ್ನಡನೇ ಸರಿ. ಗೈಸ್ ಗಗನದೊಂದು ಸಮಸ್ಯೆ ಇದೆ, ಏನು ಅಂತ ಕೇಳ್ತೀನಿ, ಹೇಳಿ ಗೈಸ್. ಇಷ್ಟು ನೀರಿದೆ ಅಂದ್ರೆ ನಾವು ಅಲ್ಲುತ್ತಕ್ಕಾಗ್ತಾ ಇಲ್ಲ, ಬಾಯಿ ಮುಟ್ಲಿಸಕ್ಕಾಗ್ತಾ ಇಲ್ಲ. ಇಷ್ಟು ನೀರಿದೆ ಸಮುದ್ರದಲ್ಲಿ, ಪಾಪ ಮೊಕನೂ ತೊಳೆಯೋಕ್ಕಾಗಲ್ಲ. ಸುಮ್ಮನೆ ನೋಡ್ಕೊಂಡು ಹೋಗೋಕ್ಕಷ್ಟೆ, ಎಂತಕ್ಕೆ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಫ್ರೆಶ್ ಅಪ್ ಆಗಿ ರೂಮ್ ಹುಡ್ಕವ ಅಂದರೆ ಗಗನ ಎಂಥ ಚಾಲಾಕಿ ನೋಡಿ ಟ್ರಿಕ್ ಮಾಡಿ. ಇಲ್ಲ, ಅವರಂತ ಒಳ್ಳೆ ಮನುಷ್ಯರು. ನಮ್ಮ ಮನೆಗೆ ಬನ್ನಿ ಪರವಾಗಿಲ್ಲ ಅಂತ ಕರ್ಕೊಂಡ್ಬಂದ್ರು. ಬೀಚ್ ಹತ್ರ ಒಬ್ರು ಬಂದಿದ್ರು, ಅವ್ರನ್ನ ಕೇಳಿದ್ರು, ಸರ್ ಫ್ರೆಶ್ ಅಪ್ಗೆ ಯಾವ್ದು ರೂಮ್ ಸಿಗುತ್ತೆ ಅಂತ. ಇಲ್ಲ, ನಮ್ಮ ಮನೆ ಹತ್ರನೇ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಹೋಗಿ ಅಂತ ಅಂದರು. ನಮ್ಗೆ ಎಲ್ಲೂ ನಿಯರ್ ಬೈ ಇಲ್ಲ ಆ್ಯಕ್ಚುಲಿ. ಕೇಳಿದ್ವಿ, ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲೂ ರೂಮ್ಸೇ ಇಲ್ಲ, ಎಲ್ಲ ಫಿಲಪ್ ಆಗಿ ಹೋಗಿದೆ ಅಂತ ಅಂದರು. ಆ್ಯಂಡ್ ನಮಗೂ ಈಗ ಅರ್ಜೆಂಟಿಗೆ ರೆಡಿ ಆಗಬೇಕು, ಆಮೇಲೆ ಬೇಕಾದ್ರೆ ಬೇರೆ ನೋಡೋಣ. ಬಟ್ ನೋಡಿ ಪಾಪ ಅವ್ರ ಮನೆಗೆ ಕರ್ಕೊಂಡ್ರೆ ಬೀಚ್ ಪಕ್ಕನೇ ಇಲ್ಲೇ ಕೋಡಿ ಬೀಚು.
ಇಲ್ಲಿ ಅವ್ರ ಮನೆ ಎಷ್ಟು ಸಖತ್ತೈತೆ ಮನೆ. ನನಗೆ ಬಂದ ತಕ್ಷಣ ಇಷ್ಟ ಆಗಿದೆ ಅಂದರೆ ತುಳಸಿ ಕಟ್ಟೆ ಎಷ್ಟು ಚೆನ್ನಾಗಿತ್ತು ನೋಡಿ. ಅಲ್ಲಿ ನೋಡಿ ಆ ಮನೆದು. ನಮ್ಮ ಮನೆ ಕಡೆ ಇಷ್ಟು ಮಾತ್ರ ಇರುತ್ತೆ, ಇವರು ಅದಕ್ಕೆ ಕೆಳಗಡೆ ಒಂದು ನೀಟಾಗಿ ಕಟ್ಟೆ ಮಾಡಿ. ಇವರೇ ನೋಡಿ ಸರ್, ನಿಮ್ಮ ಹೆಸರು? ಏನು ಕೆಲಸ ಮಾಡ್ತೀರಾ ಸರ್ ನೀವು? ಮೀನು ಹಿಡಿಯೋದು. ಮಂಜುನಾಥ್ ಅವ್ರು ನೋಡಿ ಎಷ್ಟು ಒಳ್ಳೆಯವ್ರು ಪಾಪ. ನಮಗೆ ಬನ್ನಿ ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗಿ ನಮ್ಮ ಮನೆ ಹತ್ರನೇ ಅಂತೆಲ್ಲ ಅಂದರು. ಖುಷಿ ಆಯಿತು. ಒಳ್ಳೆ ಜನ, ಕುಂದಾಪುರಲ್ಲಿ ಒಳ್ಳೆ ಜನ ಇದ್ದಾರೆ ಅನ್ನೋಕ್ಕಿದೆ ಸಾಕ್ಷಿ. ಇಲ್ಲಿ ನೋಡಿ ಗೈಸ್, ನಮ್ಮ ಮನೆ ಮೇಲೆ ಮನೆ ಮೇಲೆ ಕೋಳಿ ಕೂತ್ಕೊಂಡ್ರೆ ಇಲ್ಲಿ ನವಿಲು ಕೂತ್ಕೊಂಡೈತಿ. ಬ್ಯೂಟಿ ಆಫ್ ಕುಂದಾಪುರ. ಎಷ್ಟು ಚೆನ್ನಾಗಿ ಕೂದೈತೆ, ಒಳ್ಳೆ ಸೀನರಿ. ಯಾರೋ ಪಿಕ್ಚರ್ ಬಿಡಿಸ್ತಾರಲ್ಲ. ಗಗನ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಬಿಡ್ಲಿ ಗೈಸ್. ಹೆಣ್ಣವಿಲ್ ಇದ್ದಿದ್ರೆ ಗರಿ ಬಿಚ್ಚಿರೋದು, ಹೆಣ್ಣವಿಲ್ ಇಲ್ವಲ್ಲ, ಗರಿ ಬಿಚ್ಚಲ್ಲ ಅದು ಇವಾಗ. ನೈಸ್, ಸಖತ್ತಾಗಿದೆ. ಎಲ್ಲ ಸುತ್ತಮುತ್ತ ಮನೆಗೆ ನೋಡಿ ಹೆಂಗಿದೆ. ಇದೇ ಕೋಡಿ ಬೀಚ್ ಗೈಸ್. ಕೋಡಿ ಬೀಚ್ ಹತ್ರ ಒಳ್ಳೆ ಹೋಮ್ ಸ್ಟೇ ಥರ ಐತೆ. ನಾವು ಅಲ್ಲಿಂದ ಬರ್ತೀವಿ ಕೋಡಿ ಬೀಚ್ ನೋಡೋಕ್ಕೆ. ಇವರು ಬೀಚ್ ಪಕ್ಕನೇ ಮನೆ, ಚಿಲ್. ಅವ್ರಿಗೆ ಬೇಜಾರಾಗ್ಬಿಡೈತೆ ಕೋಡಿ ಬೀಚು. ಯಾವಾಗಾರ ಬೇರೆ ಕಡೆ ಹೋಗೋಣ ಅನಿಸ್ತಿರುತ್ತೆ ಅವ್ರಿಗೆ. ನಾವು ಅಲ್ಲಿಂದ ಇಲ್ಲಿಗೆ ಬರ್ತೀವಿ. ನಾಳೆ ಯೂಟ್ಯೂಬಲ್ಲಿ ಬರ್ತೀರಾ ನೀವು? ಹೌದಾ? ನಿಮ್ಮ ಹೆಸರು ಆಂಟಿ? ನನ್ನ ಹೆಸರು ಸುಜಾತ ಅಂತ. ಸುಜಾತ ಆಂಟಿ. ವಾಯ್ಸ್ ಎಷ್ಟು ಸೂತಿಂಗ್ ಕಾಮ್ ಆಗಿದೆ. ಪಾಪ ತಿಂಡಿ ಮಾಡ್ಕೊಂಡೋಗಿ ಅಂತ ತುಂಬಾ ಫೋರ್ಸ್ ಮಾಡಿದ್ದಾರೆ. ಖುಷಿ ಆಯ್ತು ನನಗೆ. ನಮಗೆ ಬಟ್ಟೆ ಚೇಂಜ್ ಮಾಡಕ್ಕೆಲ್ಲ ರೂಮ್ ಎಲ್ಲ ಕೊಟ್ರು ಪಾಪ. ತುಂಬಾ ಖುಷಿ ಆಯ್ತು ಅಂತ ನಮಗೆ. ಅಂದ್ರೆ ತಿಂಡಿ ಮಾಡ್ಕೊಂಡು ಹೋಗಿ ಅಂತ ಬಿಡ್ತಾ ಇಲ್ಲ, ಮಾಡ್ಕೊಂಡು ಹೋಗಿ ಅಂತ ಹಿಂಸೆ ಮಾಡ್ತಾವ್ರೆ. ಪೂರಿ ಮಾಡ್ತೀವಿ ತಿನ್ಕೊಂಡು ಹೋಗಿ ಅಂದ್ರು, ಬಟ್ ಇಲ್ಲ. ಸಂಜೆ ಬಂದ್ರೆ ಬಂದ್ಬಿಟ್ಟು ಹೋಗ್ತೀವಿ. ಅಡ್ಡಿಲ್ಲ. ಬರೋದ ಆಂಟಿ, ಬಾಯ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಕುಂದಾಪುರ ಜನ ಎಷ್ಟು ಚಂದದ ಜನ ಮಾರ್ರೆ. ಸಿಕ್ಕಾಪಟ್ಟೆ ಖುಷಿ ಆಯ್ತು ಪಾಪ. ಅವ್ರ ಪ್ರೀತಿಯಿಂದ ಮಾಡ್ಕೊಂಡು ಹೋಗಿ ಅಂತ ಅಷ್ಟು ಫೋರ್ಸ್ ಮಾಡಿದ್ರು. ನಮ್ಗೆ ಇಷ್ಟು ಫ್ರೆಶ್ ಅಪ್ ಆಗಕ್ಕೆ ಬಿಟ್ಟಿದ್ದೆ ನಮಗೆ ಖುಷಿ. ಪಾಪ ಒಳಗಡೆ ಬನ್ನಿ ಕುತ್ಕೊಳ್ಳಿ ನಮ್ಗೆ ಒಂಥರ ನಾವೇ ಯಾರು ಸ್ಟ್ರೇಂಜರ್ಸು ಬೇರೆಯವರೆಲ್ಲ ಟ್ರೀಟೇ ಮಾಡಲ್ಲ, ಕಳ್ರ ಥರ ನೋಡ್ತಾರೆ ಹೊರಗಡೆಯಿಂದ ಬಂದವ್ರ. ಪಾಪ ಇವ್ರು ಮಾಡ್ತಿರೋದು ಆ್ಯಕ್ಚುಲಿ ರಿಸ್ಕ್ ತೊಗೊಂಡು. ಈಗ ನಾವೇನೋ ಒಳ್ಳೆಯವರು, ಬೇರೆಯವರ ಕೆಟ್ಟವ್ರು ಬಂದರು, ಏನೋ ಮಾಡಿದ್ರು, ಅವ್ರ ಮನೆಯವರೇ ಎತ್ಕೊಂಡೋದ್ರು ಅಂದರು. ಪಾಪ ಅವ್ರು ರಿಸ್ಕ್ ತೊಗೊಂಡು ಒಳ್ಳೆತನ, ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಅಂತ ನಂಬಿರೋದು ಅವರು. ಅವ್ರು ಫಿಶ್ ಹಿಡಿತಾರಂತೆ ಇಲ್ಲಿ. ಮೀನು ಹಿಡಿಯೋದು ಅಂಕಲ್ಲು. ಸೊ ಇವಾಗಿದೆ ಕೋಡಿ ಬೀಚು. ಈಗ ನಾವು ನೆಕ್ಸ್ಟು ಪಾರಿಜಾತ ಹೋಟೆಲ್ ಅಂತ ಇದೆ ಗೈಸ್, ಅಲ್ಲಿಗೆ ಹೋಗಬೇಕು. ಕುಂದಾಪುರದಲ್ಲಿ ಫೇಮಸ್ ತಿಂಡಿ ಸ್ಪಾಟ್ ಅಂತ ಹೇಳಿದ್ದಾರೆ ನಮ್ಗೆ ಗೊತ್ತಿರೋರೊಬ್ಬರು. ಸೊ ಅಲ್ಲಿಗೆ ಹೋಗುವ ಬನ್ನಿ. ಈಗ ಕುಂದಾಪುರ ರೌಂಡ್ಸ್ ಹೊಡೆಯೋಕ್ಕೆ ಮೇಡಮ್ ರೆಡಿ ಆಯ್ತು ನೋಡಿಯಪ್ಪ. ಗ್ಲಾಸ್ ಹುಚ್ಕೊಂಡು ಹ್ಯಾಟು ಇವಾಗ ಮಾತ್ರ, ಆಮೇಲೆ ತೆಗ್ದೇಸಿದ್ದಾಳೆ. ಇವಾಗ ತೆಗಿಯ ಟ್ಯಾನ್ ಆಗಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ದು ಟ್ಯಾನ್ ಇನ್ನೂ ಹೋಗ್ಸೋಕ್ಕಾಗಿಲ್ಲ ನನ್ನ ಕೈಲಿ. ಲಾಸ್ಟ್ ಟೈಮ್ದೆ ಟ್ಯಾನ್ ಇನ್ನೂ ಹೋಗ್ಸೋಕ್ಕಾಗಿಲ್ಲ, ನಿಜ ಅದಂತೂ. ಸೊ ಗೈಸ್ ಇವಾಗ ನಾವು ಅಲ್ಲಿಂದ ಬಂದ್ವಿ ಪಾಪ. ಆಟೋ ಬಂತಮ್ಮ ಗೈಸ್. ಇದೆ ನೋಡಿ ಪಾರಿಜಾತ ಹೋಟೆಲ್, ತುಂಬ ಚೆನ್ನಾಗಿದೆ. ನಾನು ಯಾವುದೋ ರೋಡ್ ಸೈಡ್ ಸಣ್ಣ ಅಂಗಡಿ ಅಂದ್ಕೊಂಡಿದ್ದೆ. ಇಟ್ಸ್ ಎ ವೆರಿ ಬಿಗ್ ಹೋಟೆಲ್, ಚೆನ್ನಾಗಿದೆ. ಫ್ಯಾಮಿಲಿ ರೆಸ್ಟೋರೆಂಟು. ಏನು ಸಿಗುತ್ತೆ, ಏನು ಕತೆ, ಯಾವ ಥರ ನೋಡುವ. ಫ್ಯಾನ್ ಕೆಳಗಡೆ ಕೂತ್ಕೊಳ್ಳೋ ಫ್ರೆಂಡ್ಸು. ಸೆಕೆ ಆಗ್ತಿದೆ ಗೈಸ್, ಆಗಲೇ ಬೆವ್ರದಿದೆ. ಕುಂದಾಪುರ ಹೀಟ್ ಬಿಡ್ತಾಯಿಲ್ಲ ನಮ್ಮ ಯಪ್ಪ, ಫುಲ್ ಬೆವ್ರದಾಗಿ ನಾನಂತೂ. ನಾನು ಸಮ್ಮರ್ ಆಲ್ಮೋಸ್ಟ್ ಮುಗಿದಲ್ಲ, ಅಷ್ಟೊಂದು ಸೆಕೆ ಇರಲ್ಲ ಅನ್ಕೊ ಬಂದರೆ ಸರ್ಪ್ರೈಸ್. ಮಳೆ ಬಂದರೂ ಸೆಕೆ ಇರುತ್ತೆ. ಇಲ್ಲಿ ಇಡ್ಲಿ ಇವತ್ತಿಂದ ಎಷ್ಟು ದಿನ ಆಗೋಗಿದೆ ಗೊತ್ತಾ? ಈ ಥರ ಉಪ್ಪಲ್ಲಿ ಇಡ್ಲಿ ತಗೊಂಡಿದ್ದೀವಿ ಗೈಸ್. ನಾನು ನೋಡಿ ಉಪ್ಪಿಟ್ಟು ಪ್ರಿಯ. ಉಪ್ಪಿಟ್ಟು ಎಲ್ಲೋದ್ರೂ ಉಪ್ಪಿಟ್ಟು ತಗೊಳ್ಳೋ ಅಂತ ನಾನೇ ಅನಿಸ್ತೇನೆ. ಹೌದು, ಎಣ್ಣೆ ಹಾಕಿದ್ದಾರೆ. ಎಣ್ಣೆ ಹಾಕಿದ್ರೆ ಚೆನ್ನಾಗುತ್ತೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ ಗೈಸ್. ನನ್ನಿಂದ ನೋಡಿರ್ತೀರ ನೀವು, ಅದೇ ನ್ಯೂಸ್ ಎಲ್ಲ ಕಡೆ. ಇಡ್ಲಿ ಚೆನ್ನಾಗಿದೆಯಾ? ಉಪ್ಪಿಟ್ಟು 3 ಟೈಮ್ಸ್ ಇದ್ರೆ ನಂಗೆ ಹೊಟ್ಟೆ ತುಂಬೋದು ಗೈಸ್. 1 ಪ್ಲೇಟ್ ಅಂದ್ಬಿಟ್ಟು ಇಷ್ಟೇ ಕೊಟ್ಟವ್ರು ನೋಡಿ ಗೈಸ್. ವೆಲ್ಕಮ್ ಟು ಶೆಕೆ ಊರು ನೋಡಿ. ಏನು ಚೆನ್ನಾಗಿ ಬೆವ್ರ್ತಾಯಿದ್ದೀನಿ ಅಪ್ಪ. ದೋಸೆ ಹಂಚ್ಮೇಲೆ ನೀರು ಹಾಸಿದ್ರಲ್ಲ, ಹಂಗಾಗೈತೆ ಮಕ್ಕ. ಅಲ್ಲ, ಇನ್ನೊಂದು 3 ದಿನ ಸುಮ್ಮನೆ ಓಡಾಡ್ತಿದ್ರೆ ಸಣ್ಣ ಆಗುತ್ತೆ ಅನ್ಸುತ್ತೆ. ಈ ಬೆವ್ರಿಗೆ ಸಣ್ಣ ಆಗಲ್ಲ. ಇದೇನು ಫ್ಯಾಟ್ ಬರ್ನ್ ಮಾಡಲ್ಲ. ನಾನು ನೋಡಿ ಜುಟ್ಟು ಹಾಕಿದ್ದೆ, ಡಿಹೈಡ್ರೇಟ್ ಆಗ್ತೀವಿ ಅಷ್ಟೇ. ತೆಗ್ದು ಕಟ್ಟಿದ್ದೀನಿ. ಆ ಗಾಗಲ್ಸ್ ಟೊಪ್ಪಿ ಎಲ್ಲ ತೆಗ್ದು ಎತ್ತೆ. ಶೆಕೆ ಆಯ್ತಾ ಇಲ್ಲ, ಸ್ಕಾರ್ಫ್ ಹಾಕಿದ್ದೆ, ಅದು ನಾನಂತೂ ಕುಂದಾಪುರದಲ್ಲಿ ಸಿಕ್ಕಾಕೊಂಡಿದ್ದೀನಿ ಬ್ರೋ. ಕರ್ಗಾಗ್ಬಿಡ್ತೀನಿ ಆಮೇಲೆ ಪುನಃ ನಾನು. ಯಾವುದೋ ಹೊಗೆ ಸೊಪ್ಪು ಬೇಯಿಸ್ತಾರಲ್ಲ, ಆ ರೂಮಲ್ಲಿ ಕೂಡಿದ್ರೆ
ಗೈಸ್ ಬ್ರೇಕ್ಫಾಸ್ಟ್ ಆದಮೇಲೆ ಸಿಕ್ಕೇ ಇಲ್ಲ, ಎಲ್ಲಿಗೆ ಬಂದ್ವಿ ಏನು ಕತೆ ಎಲ್ಲ ಏನು ಹೇಳಲಿಲ್ಲ ನಿಮಗೆ. ಫೈನಲಿ ನಾವು ನಮ್ಮ ಕೆಲಸ ಇದ್ದಿದ್ದ ಡೆಸ್ಟಿನೇಷನ್ಗೆ ಬಂದಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ ಏನು ಕತೆ ಅಂತ ಗಗನ ಹೇಳ್ತೀವಿ. MIT ಕುಂದಾಪುರಗೆ, ಆದರೆ ನಾನು ಓದಿದ್ದು MIT ತಾಂಡವಪುರ ಆ್ಯಂಡ್ ನಾವು ಬಂದಿದ್ದೀವಿ ಇವತ್ತು MIT ಕುಂದಾಪುರ. ಬಟ್ ಎರಡೂ ಒಂದೇ MIT ಅಲ್ಲ, ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಸ್. ನಮಗೆ ಫಸ್ಟು ಇದು MIT ಕುಂದಾಪುರ ಕಡೆಯಿಂದ ಮೆಸೇಜ್ ಬಂದಾಗ ನಾವು ಅಂದ್ಕೊಂಡಿದ್ದೆ MIT ಅಂತ. ಇಲ್ಲಿ ಓಪನ್ ಆಗಿಬಿಟ್ಟಿದ್ಯಾ, ನಮ್ಮ ಕಾಲೇಜಿಂದನೇ ಅಪ್ರೋಚ್ ಅಂತ ಅಂದ್ಕೊಂಡ್ವಿ. ಆದರೆ ಇದು ಬೇರೆ ಗಗನ ಖುಷಿ ನಮ್ಮ ಕಾಲೇಜಿನ ಮೆಸೇಜ್ ಐತೆ ಅಂತ. ಬಟ್ ಇದು ಮೂಡ್ಲಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಗೈಸ್. ಅದು ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ, ಮೈಸೂರದು ಮಹಾರಾಜ, ಕುಂದಾಪುರದು ಮೂಡ್ಲಕಟ್ಟೆ ಅಂತ. ಸೊ ಎರಡು ಡಿಫ್ರೆಂಟ್ MITs. ಗಗನ ಕತೆ ನೋಡಿ, ನನ್ನ ಕತೆ ತೋರಿಸ್ತೀನಿ ನೋಡಿ ಗೈಸ್. ಅಬ್ಬಾ, ನಾವು ಇನ್ನೊಂದು ಪೇರೆಂಟ್ ಶರ್ಟ್ ಅಜ್ಜೋಗೈತಿ, ಎಲ್ಲ ಅಜ್ಜೋಗೈತಿ ಗೈಸ್ ನೋಡಿ. ಫುಲ್ಲು ನಾವು ಅಂದ್ಕೊಂಡಿದ್ವಿ ಸ್ವಲ್ಪ ಕಮ್ಮಿ ಆಗಿರುತ್ತೆ, ನಾವು ಅವಾಗ ಬಂದಿರೋದಕ್ಕಿಂತ ಕಮ್ಮಿ ಆಗಿರುತ್ತೆ ಅಂತ. ಆದರೆ ಫುಲ್ ಇನ್ನೂ ಜಾಸ್ತಿ ಇದೆ ಇಲ್ಲಿ, ಜಾಸ್ತಿ ಇದೆ. ಬಿಕಾಸ್ ಇವಾಗ ಇನ್ನೇನು ಮಾನ್ಸೂನ್ ಬರೋ ಟೈಮು, ಬಟ್ ಮಾನ್ಸೂನ್ ಇನ್ನೂ 12 ಅಷ್ಟೇ. 12 ಟೈಮು. ನಾವು ಬೇಗ ಬಂದಿರೋದಕ್ಕೆ ಟೈಮೇ ಹೋಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಆ್ಯಂಡ್ ಗೈಸ್, ನಾವೀಗ ಊಟಕ್ಕೆ ಶೆಟ್ಟಿಸ್ ಲಂಚ್ ಹೋಮ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನನ್ನ ತಂಗಿ ಅಂತೂ ಟ್ರೈ ಮಾಡ್ಕೊಂಡೇ ಬರಬೇಕು, ನೀವು ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾಳೆ. ಸೊ ಹೋಗಿ ನೋಡಬೇಕು. ಸೊ ಇವಾಗ ಸದ್ಯಕ್ಕೆ ನಾವಿಲ್ಲಿ ಬೈದಂಥ ಕೆಲಸ ಮುಗ್ದಿದೆ ಗೈಸ್. ನಾವು ಕೆಲಸದ ಮಧ್ಯೆ ಏನೂ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಮುಗಿಸ್ಬಿಟ್ಟೆ ನಿಮಗೆ ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋಣ ಅಂತ ಅಂದ್ಕೊಂಡ್ವಿ. ಜೈ ಗಣೇಶ, ಶ್ರೀ ಗಣೇಶ. ಗೈಸ್, ಕುಂದಾಪುರದಲ್ಲಿ ನಾವು ಬೈದಂಥ ಕೆಲಸ ಮುಗೀತು. ಇವಾಗ ನಾವು ಇಲ್ಲೊಂದು ಗಾಡಿನ ಕದ್ದಿದ್ದೀವಿ ಗೈಸ್. ಓಪನ್ ಆಯ್ತಲ್ಲ ಹಾಕು, ಓಪನ್ ಆಯ್ತಲ್ಲ ಹಾಕು ನೋಡಿ ಗೈಸ್. ಕಳ್ತನ ಮಾಡೋಕ್ಕೆ ಕಳ್ಳಿ ಥರ ಹಾಕೊಂಡೋಳೆ. ಗಾಡಿ ಕದೀತವಳೆ ಗಗನ ಇವತ್ತು. ಯಾವುದೋ ಗಾಡಿ ಗೊತ್ತಿಲ್ಲ ಪಾಪ, ಇಲ್ಲಿ ನೋಡ್ಕೊಬಿಡಿ ಗೈಸ್. ಬಟ್ ನಮ್ಮ ಹತ್ರ ಕೀ ಇದೆ ಗೈಸ್, ಕದಿಯೋದಂತ ಬೇಡ. ಎಸ್, ಓಪನ್ ಆಯಿತು. ಇಲ್ಲೇ ಕಾಲೇಜಲ್ಲಿ ಒಬ್ಬರು ಫ್ಯಾಕಲ್ಟಿ ಹತ್ರ ಬೈಕ್ ಇಸ್ಕೊಂಡಿದ್ದೀವಿ ಗೈಸ್. ಬಿಕಾಸ್ ಇವಾಗ ನಾವು ಕುಂದಾಪುರ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು. ಫಸ್ಟು ಹೇಳಿದ್ರಲ್ಲ ಶೆಟ್ಟಿ ಲಂಚ್ ಹೋಮು, ಅಲ್ಲಿ ಹೋಗಬೇಕು. ಇಲ್ಲಿಂದನೇ ಕುಂದಾಪುರ ಸಿಟಿ ಒಂದು 7 ಕಿಲೋಮೀಟ್ರ್ ಇದೆ ಗೈಸ್. ಸೊ ನಾವು ಇಲ್ಲಿಂದ ಆಟೋ ಮಾಡ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಮುಂಚೆನೇ ಕೇಳಿದ್ವಿ ಬೈಕ್ ಇದ್ದರೆ ಕೊಡಿ ಅಂತ. ಸೊ ಅವರೊಂದು ಬೈಕ್ ಅರೇಂಜ್ ಮಾಡಿಕೊಟ್ಟಿದ್ದಾರೆ ನಮಗೆ. ಇದನ್ನು ತೆಗೆದುಕೊಂಡು ಹೋಗಿ ನಾವು ಕುಂದಾಪುರನ ಎಕ್ಸ್ಪ್ಲೋರ್ ಮಾಡಬೇಕೆಂದು ನಮ್ಮ ಪ್ಲ್ಯಾನ್, ಯೋಜನೆ ಗೈಸ್. ಇದೇ ಮೂಡ್ಲಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಗೈಸ್. ನೀವು ಬೇಕು ಒಳ್ಳೆ ಇಂಜಿನಿಯರಿಂಗ್ ಮಾಡಬೇಕು ಅಂದರೆ ಬಂದು ಸೇರ್ಕೊಳ್ಳಿ. ಸದ್ಯಕ್ಕೆ ನಾವು ಹೊರಡ್ತೀವಿ ಇಲ್ಲಿಂದ. ಶೆಟ್ಟಿಸ್ ಲಂಚ್ ಸಿಗ್ತೀವಿ. ಏನೇನು ಸ್ಪೆಷಲ್ ಸರ್ ಇಲ್ಲಿ? ಪನ್ನೀರ್, ಓಕೆ, ಮೆನು ಕೊಡಿ ಸರ್ ಮತ್ತೆ. ಸೊ ಗೈಸ್, ನಾವು ಫೈನಲಿ ಶೆಟ್ಟಿ ಲಂಚ್ ಹೋಮ್ ಬಂದಿದ್ದೀವಿ. ಮೆನು ನೋಡಿ, ಶೆಟ್ಟಿ ಲಂಚ್ ಹೋಮ್. ಚಿಕನ್ ಗಿರೋಸ್ಟ್ ಇರೋದು ಇಲ್ಲಿ ಫೇಮಸ್ಸು. ಯಾಕಂದರೆ ರಕ್ಷಿ ಶೆಟ್ಟಿ ಯಾವುದೋ ಇಂಟರ್ವ್ಯೂಲಿ ಹೇಳಿದರು ನನಗೆ ಶೆಟ್ಟಿ ಲಂಚ್ ಹೋಮಲ್ಲಿ ಸಿಗೋ ಚಿಕನ್ ಗಿರೋಸ್ಟ್ ಅಂದರೆ ಸಖತ್ ಇಷ್ಟ ಅಂತ. ಅವ್ರು ಹೇಳಿದ್ಮೇಲೆ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಯಿತು. ಸೊ ಅದ್ರ ಬೇಸ್ ಅದನ್ನು ನೋಡಿದ್ಮೇಲೆ ನಮಗೆ ಗೊತ್ತಾಗಿದ್ದು. ಇದು ಮುಂಚೆಯಿಂದ ರಕ್ಷಿ ಶೆಟ್ಟಿ ಹೇಳೋಕ್ಕೆ ಮುಂಚೆಯಿಂದನೂ ಫೇಮಸ್ಸೇ. ಬಟ್ ರಕ್ಷಿ ಶೆಟ್ಟಿ ಅವ್ರು ಹೇಳಿದ್ಮೇಲೆ ನನಗೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ವೈರಲ್ ಅನಿಸಿತ್ತು. ಸೊ ಇವಾಗ ನಾವು ಗೀ ರೋಸ್ಟ್ ಅಂತೂ ಆರ್ಡರ್ ಮಾಡ್ತೀವಿ, ಜೊತೆಗೆ ನೀರು ದೋಸೆ, ಆಮೇಲೆ ಮೆಕ್ಕಿ ನೋಡೋವಾಗ ಚಿಕನ್ ಗೀ ರೋಸ್ಟ್, ನೀರು ದೋಸೆ ತಗೊಳ್ಳೋಣ. ಆಮೇಲೆ ಎಕ್ಸ್ಟ್ರಾ ಬೇಕಾದ್ರೆ ಎಕ್ಸ್ಟ್ರಾ. ಕ್ರ್ಯಾಬ್ ಲಾಲಿಪಾಪ್. ಸೊ ಗೈಸ್, ಆರ್ಡ್ರ್ ಮಾಡಿದ್ದೀವಿ. ಏನಂದರೆ ಚಿಕನ್ ಗೀ ರೋಸ್ಟ್. ಎಷ್ಟು ಹೇಳಿ? 805 ರೂಪಾಯಿ ಗೈಸ್. ಫುಲ್ ಪ್ಲೇಟೇ ತೊಗೋಬೇಕಂತೆ, ಹಾಫ್ ಪ್ಲೇಟ್ ಇಲ್ಲ. 10 ಪೀಸ್ ಬರುತ್ತಂತೆ, 10 ಪೀಸ್ ತಿನ್ನೋಕ್ಕಾಗಲ್ಲ, ಗೊತ್ತಿಲ್ಲ. ಬಿಸ್ನೆಸ್ ಟ್ರಿಕ್ಸ್ ಮಾಡೋಣಮ್ಮ. ಫುಲ್ ಪ್ಲೇಟ್, ಹಾಫ್ ಪ್ಲೇಟ್ ಕೊಡೋದಪ್ಪ 400 ಸಮಥಿಂಗ್ಗೆ. ಬಟ್ ನಾವು ಫುಲ್ ಪ್ಲೇಟ್ ಇಬ್ಬರೇ ತಿಂತೀವ, ಏನು ಗೊತ್ತಿಲ್ಲ ಗೈಸ್. ಸೊ ಅದನ್ನು ಮತ್ತೆ ನೀರು ಆರ್ಡರ್ ಮಾಡಿದ್ವಿ. ಸೊ ಬರಲಿ, ಅದನ್ನು ಟೇಸ್ಟ್ ಮಾಡಿ ನೀವು ಹೇಳ್ತೀವಿ. ಆಂಬಿಯನ್ಸು AC ಇದೆ, ನಾನ್ AC ಇದೆ. ನಾವು AC ಕೂತಿದ್ದೀವಿ. ಕುಂದಾಪುರ ಬಂದ್ಬಿಟ್ಟು ನಾನ್ AC ಕೂರಕ್ಕಾಗುತ್ತಾ? ಅಯ್ಯಪ್ಪ ಗೈಸ್, ಅಲ್ಲಿ ನಾವು ಫುಲ್ ಬಟ್ಟೆ ಎಲ್ಲ ಒದ್ದೆ ಆಗ್ಬಿಟ್ಟಿತ್ತು. 1 hour ನಾವು ಆಫೀಸ್ ರೂಮಲ್ಲಿ ಕುತ್ಕೊಂಡು ಒಣಗಿಸ್ಕೊಂಡು ಬಂದಿದ್ದೀವಿ. ಅಯ್ಯೋ ದೇವ್ರೆ ಗೈಸ್, ಸಾರಿ ಬಂದಂಗೆ ಮರ್ತ್ಬಿಟ್ಟು ತಿಂತಾ ಇದ್ದೀವಿ. ಆ್ಯಕ್ಚುಲಿ ಒಂದು ರೀಲ್ ಕಾಂಟೆಂಟ್ ಮಾಡ್ತಾ ಇದ್ವಿ, ಅದು ಶೂಟ್ ಮಾಡ್ಕೊತಾ ಇದ್ವಿ. ಸಕ್ಕತ್ತಾಗಿದೆ ಗೈಸ್, ಹೇಳೋದು ಮರ್ತೇಬಿಟ್ಟು. ಒಂದ್ಸತಿ ಟ್ರೈ ಮಾಡ್ಬೋದು ನೀವು. ಬಂತು ನಮ್ಗೆ ಗೀರೋಷ್ಟು. ಫುಲ್ ಪ್ಲೇಟ್ ಹಾಫ್ ಪ್ಲೇಟಿಗೆ ಹಾಕೊಬಿಟ್ಟಿದ್ದೀವಿ. ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ತುಪ್ಪದ ಘಮ, ಅದು ಗೀ ರೋಸ್ಟು, ನಿಜವಾಗ್ಲೂ ಗೀ ರೋಸ್ಟು. ಇಲ್ಲಿ ಇರೋರು ಎಲ್ಲ ಟೇಬಲ್ ಅವರು ಅದೇ ಆರ್ಡರ್ ಮಾಡ್ತಾರೆ. ಸ್ಮೆಲ್ ಹೆಂಗ್ ಬರ್ತದೆ ಗೊತ್ತಾ? ಗೀ ರೋಸ್ಟ್ ಹೋಟ್ಲು ಇದು. ಶೆಟ್ಟಿಸ್ ಲಂಚ್ ಹೋಮ್ ಅಲ್ಲ, ಗೀ ರೋಸ್ಟ್ ಹೋಟ್ಲ್ ಅಂತಾನೆ ಇಡ್ಬೋದು ಗೈಸ್. ಬೇರೆ ಕಡೆ ಎಲ್ಲ ಗೀ ರೋಸ್ಟ್ ನಾನು ತಿಂದಿದ್ದೀನಿ, ಬಟ್ ಈ ಥರ ತುಪ್ಪದ ಘಮ ಮುಖಕ್ಕೆ ಕೊಡ್ದಿಲ್ಲ. ಎಲ್ಲೋ ಹೊಡೆದು ಇಷ್ಟು ತುಪ್ಪ ಎಲ್ಲ ಹಾಕಿ ಯಾರು ಮಾಡಲ್ಲ. ಆಮೇಲೆ ಮಕ್ಷಿಟ್ ಮಾಡ್ತಾ ಇಲ್ಲ, ಸ್ಮೆಲ್ ಅಷ್ಟು ಚೆನ್ನಾಗಿದೆ, ಫೀಲ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಗೈಸ್. ನಮ್ಮ ಬಿಲ್ಲು ಬಂದಿದೆ, ಮತ್ತು ಫುಲ್ಲು ಗೀ ರೋಸ್ಟ್ನ ತಿನ್ನೋಕ್ಕಾಗದೆ ಪಾರ್ಸಲ್ ಮಾಡ್ತೀವಿ. ಸದ್ಯ ಹೋಗ್ತಾ ಇದ್ವು ಅಂತ.
ಗೈಸ್ ತಿಂದಿರೋದೇ ಒಂದು ಇಷ್ಟು ವೈಟ್ ರೈಸು, ಆಮೇಲೆ 3 ನೀರು ದೋಸೆ, ಆಮೇಲೆ ಒಂದು ಕೆಜಿ 3 ಪೀಸ್ ಗೀ ರೋಸ್ಟ್ ಚಿಕನ್. ಅಷ್ಟಕ್ಕೆ ಎಷ್ಟಾಯ್ತು ಹೇಳಿ? 1088 ರೂಪಾಯಿ. 1088 ರೂಪಾಯಿ ಆಯ್ತು ಗೈಸ್ ಬಿಲ್ಲು. ನಾ ಕಮ್ಮಿನೇ ಮಾಡಿದ್ದೀನಿ. ಜಾಸ್ತಿ 840 ರುಪೀಸ್ ಆಫ್ಟರ್ GST. ನೋಡಿ ನೀರು ದೋಸೆ 86 ದುಡ್ಡಿರೋರು ಮಾತ್ರ ಶೆಟ್ಟಿ ಲಂಚ್ ವಿಸಿಟ್ ಮಾಡಿ ಗೈಸ್. ತೀರಾ ದುಡ್ಡು ಖರ್ಚು ಮಾಡಕ್ಕೆ ಇಷ್ಟಪಡೋದು ಬರಬೇಡಿ, ಬಿಕಾಸ್ ಸಿಕ್ಕಾಪಟ್ಟೆ ಕಾಸ್ಟ್. ನಾವು ಒಂದ್ಸತಿ ಟ್ರೈ ಮಾಡಲೇಬೇಕು ಅಂತ ಬಂದಿದ್ದು, ಬಟ್ ವರ್ತ್ ಟ್ರೈಯಿಂಗ್. ಗೀ ರೋಸ್ಟ್ ವಾಸ್ ಸಕ್ಕತ್ತಾಗಿದೆ. ಅಪ್ಪಂಗೆ ಹೇಳ್ಕೊಂಡು ಡಿಶ್ ನೆಕ್ಸ್ಟ್ ಟೈಮ್ ಮಾಡ್ಕೊಡ್ತಾರೆ. ಅದೆಂತ ಗೀ ರೋಸ್ಟ್ ನಾನ್ ಮಾಡ್ದಿರೋದು ಬೈಲ್ ಮಾಡ್ಕೊಂಡು ಹಾಕ್ತೀನಿ. ನಂದಿನಿ ತುಪ್ಪವ ಹಂಗೆ ಮಾಡ್ತೀನಿ ಗೀ ರೋಸ್ಟ್ ಅಂತಾರೆ. ಅಂತ ಏನಿಲ್ಲ, ಚಿಕನ್ ಬೇಯಿಸ್ಬಿಟ್ಟಿದ್ದಾರೆ, ಅದೊಂದು ಪೌಡರ್ ರೆಡಿ ಮಾಡ್ಕೊಂಡಿದ್ದಾರೆ. ಮಸಾಲಾನ ಗೀಯಲ್ಲಿ ಚೆನ್ನಾಗಿ ಇದ್ ಮಾಡಿ, ಚಿಕನ್ ಚೆನ್ನಾಗಿ ಮಾಡಿ, ಅದು ಚೆನ್ನಾಗಿತ್ತು ಗೈಸ್. ನಮಗೆ ಬರಲ್ಲ ಮಾಡಕ್ಕೆ, ಅದಕ್ಕೆ ಬಂದು ತಿಂದ್ವಿ. ಇದು ಅದಕ್ಕೆ 1956 ಇಂದ ಇದೆ ಇದು. 1956 ಎಲ್ಲಿದೆ ಗೈಸ್? ಇಲ್ಲಿ ಬೆಂಗಳೂರಲ್ಲಿ 4 ಬ್ರಾಂಚ್ ಇದೆ ಗೈಸ್. ಹೋಗಿ ನೀವು ಬೇಕಾದ್ರೆ ಚೆಕ್ಔಟ್ ಮಾಡ್ಬೋದು. 1956 ಆಲ್ಮೋಸ್ಟ್ ಎಷ್ಟು ವರ್ಷ ಆಯ್ತಮ್ಮ? 76 1956 70 ಇಯರ್ಸ್ ಕರೆಕ್ಟಾಗಿ 70 ಇಯರ್ಸ್ ಆಯ್ತು. 70 ಇಯರ್ಸ್ ಓಜಿ ಸ್ಪಾಟ್ನ ವಿಸಿಟ್ ಮಾಡಿ ಎಕ್ಸ್ಪ್ಲೋರ್ ಮಾಡಿದ್ವಿ. ಈಗ ನೆಕ್ಸ್ಟು ಬೇರೆ ಜಾಗಕ್ಕೆ ಹೋಗೋ ಬನ್ನಿ ಗೈಸ್. ನಾವಿವಾಗ ಇದ್ದೀವಿ ಕುಂದಾಪುರದ ಒನ್ ಮೋರ್ ಓಜಿ ಸ್ಪಾಟ್, ಪ್ರಭೂಸ್ ಕ್ರೀಮ್ ಪಾರ್ಲರ್. ಪ್ರಭುನ ಗೊತ್ತಿಲ್ಲ, ಪ್ರಭು ಕ್ರೀಮ್ ಕಾರ್ನರ್ ಅಂತ ಗೈಸ್, ಪಾರ್ಲರ್ ಅಂತ. ಇದರಲ್ಲಿ ಸಕ್ಕದಾಗಿರೋ ಐಸ್ ಕ್ರೀಮು, ಗಡ್ಬಡ್ಡು. ನಾನು ಅನ್ಕೊಂಡಿದ್ದೆ ಏನೋ ದೊಡ್ಡ ಜ್ಯೂಸ್ ಅಂಗಡಿ, ದೊಡ್ಡ ಐಸ್ ಕ್ರೀಮ್ ಪಾರ್ಲರ್ ಅಂತ. ಐಸ್ ಕ್ರೀಮ್ ಪಾರ್ಲರ್ ಅಲ್ಲ ಇದು, ಸಣ್ಣ ಜ್ಯೂಸ್ ಅಂಗಡಿ. ಹಣ್ಣೆಲ್ಲ ಇಟ್ಕೊಂಡಿದ್ದಾರೆ, ಆಚೆ ಕಡೆ ಸ್ನ್ಯಾಕ್ಸ್ ಎಲ್ಲ ಇದೆ. ಫುಲ್ ಐಸ್ ಕ್ರೀಮ್ಗೆ ಒಂದು ಸ್ವಲ್ಪ ಚಿಕ್ಕ ಜಾಗ ಮಾಡಿದ್ದಾರೆ. ಆ್ಯಂಡ್ ಪ್ರೈಸಿಂಗು ಜಾಸ್ತಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಏನಿಲ್ಲ, ನವರತ್ನ ಅಂತೇನೋ ಇದೆಯಂತೆ, 9 ಏನೇನೋ ಯೂಸ್ ಮಾಡಿ ಮಾಡ್ತಾರಂತೆ. ಅದು ನಾರ್ಮಲ್ ನವರತ್ನ ಗ್ರೇಪ್ಸ್ ತಗೊಂಡ್ರೆ 50 ರುಪೀಸ್, ಮ್ಯಾಂಗೋ ತಗೊಂಡ್ರೆ 70 ರುಪೀಸ್, ಕಟ್ಬಟ್ 80 ರುಪೀಸ್ ಅಷ್ಟೇ. ಎಲ್ಲ 100 ಒಳಗಡೆ ಸಿಕ್ಬಿಡುತ್ತೆ ಗೈಸ್. ಕಟ್ಬಟ್ ಬಂತು ನೋಡಿ ಗೈಸ್, ನೈಸ್. ಇಷ್ಟು ಇದು 80 ರುಪೀಸ್ ವರ್ತು. ಸಗದಾಗಿದೆ. ಮೈಸೂರಲ್ಲಿ ಈ ಥರ ಒಂದು ಸ್ಕೂಪ್ ಅಪ್ಸರ ಅಂತ ಇದೆ, 100 ರೂಪಾಯಿ. ಇದು ನಾನು ಗೊತ್ತಿಲ್ಲ, ಮ್ಯಾಂಗೋನೇ ಇರಬೇಕು. ಮ್ಯಾಂಗೋ, ಸ್ಟ್ರಾಬೆರಿ ಇದೆ, ಮೇಲೆ ಬಟರ್ ಸ್ಕಾಚ್ ಹಾಕಿದ್ದಾರೆ. ಶುಗರ್ ಡಯಟ್ ಪಡ್ಚ. ಸೊ ಗಗನ ಅವರು ಮೊದಲನೇ ಬಾರಿಗೆ ಪ್ರಭುಸ್ ಕ್ರೀಮ್ ಪಾರ್ಲರಲ್ಲಿ ಗಡ್ಬಿಟ್ಟು ಟ್ರೈ ಮಾಡ್ತಾಯಿದ್ದಾರೆ. ಇನ್ನೂ ಪರವಾಗಿಲ್ಲ, ಮೇಲಿಂದನೇ ಅಯ್ಯೋ ನೋಡಿ ಸರ್ಕಸ್ ಒಂದು ಗಡ್ಬಡ್ ತಿನ್ನೋಕ್ಕೆ ಆಯ್ತಾ. ನವರತ್ನ ತಿಂದ್ವಿ ಗೈಸ್, ಚೆನ್ನಾಗಿದೆ. ಬಟ್ ನಾರ್ಮಲ್ ಮ್ಯಾಂಗೋ ಸ್ಮೂದಿ ಥರ ಇದೆ. ಕೇಳಿ ಅವ್ರನ್ನ. ಒಂಬತ್ತರ ಏನೋ ಹಾಕಿರ್ತಾರೆ ನಾವು. ದ್ಯಾಟ್ ಈಸ್ ನವರತ್ನ. ನೀರು, ಹಾಲು ಎಲ್ಲ ಸೇರಿ 9. ಹೆಸರು ಇರೋದು ಇಂಪಾರ್ಟೆಂಟು, ಜನಕ್ಕೆ ಹೆಂಗೆ ಇದು ಮಾಡಿಸೋದು ಅಂತ. ಗೈಸ್ ಇದೇ ನಾವು ಹೇಳಿದ್ದು ಪ್ರಭು ಕ್ರೀಮ್ ಪಾರ್ಲರ್. ಇಲ್ಲಿ ನಾವು ನವರತ್ನ, ಮ್ಯಾಂಗೋ ನವರತ್ನ ಮತ್ತು ಲಿಟ್ರಲಿ ವರ್ತ್ ಟ್ರೈಯಿಂಗ್, ವರ್ತ್ ದ ಪ್ರೈಸ್ ಗೈಸ್. ಪ್ರೈಸ್ ಇಸ್ ರಿಯಲಿ ಗುಡ್. ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ಕುಂದಾಪುರದಲ್ಲಿ ಒಳ್ಳೆ ಐಸ್ ಕ್ರೀಮ್ ತಿನ್ನಬೇಕು ಅಂದರೆ ಪ್ಲೀಸ್ ಡೂ ವಿಸಿಟ್. ಅಲ್ಲ, ಅದು ಕಡಿಮೆ ಪ್ರೈಸಿಗೆ ತಿನ್ನಬೇಕು ಅಂದರೆ ಇಲ್ಲಿ ಬನ್ನಿ ಗೈಸ್, ಆರಾಮಾಗಿ ಎಲ್ಲರೂ ಬಂದು ತಿನ್ಬೋದು. ನಂಗೆ ಗೊತ್ತು, ಅದ್ರ ಹೆಸರು ನೆನಪಾಗ್ತಿಲ್ಲ ನನಗೆ. ಹಾಂ, ಬಾದಾಮ್ ಮಿಲ್ಕ್ ಅಥವಾ ರೋಸ್ ಮಿಲ್ಕ್ ಫೇಮಸ್ಸು. ಹೆಸರೇನದು? ರೋಸ್ ಮಿಲ್ಕ್ ಫೇಮಸ್ ಅದು. ಗೈಸ್ ಕೆಲಸ ಮುಗೀತು, ತಿಂದಿದ್ದು ಮುಗೀತು, ಕುಡ್ದಿದ್ದು ಮುಗೀತು. ಈಗ ಬಂದ್ಬಿಟ್ಟು ಇಲ್ಲಿ ಯಾರ್ದೋ ಪಾಪ ಏನಕ್ಕೋ ಚೇರ್ ಹಾಕಿದ್ರು ಗೈಸ್, ಗೊತ್ತಿಲ್ಲ. ಕೋಡಿ ಬೀಚಲ್ಲಿ ನಮಗೋಸ್ಕರ ನೆರಳು ಮಾಡಿ ಚೇರ್ ಇಟ್ಟು ಹೋಗೋರೆ. ಅದುವೇ ರಿಲ್ಯಾಕ್ಸ್ಡು, ರಿಕ್ಲೈನ್ಡ್ ಆಗಿರೋ ಚೇರು. ಕೂತ್ಕೊಂಡು ನಮ್ಮದೇ ಚೇರು ಅನ್ನಂಗೆ ಬೀಚ್ ನೋಡ್ಕೊಂಡು ಆರಾಮಾಗಿ ಕೂತಿದ್ವಿ ಗೈಸ್, ಚಿಲ್ ಮಾಡ್ಕೊಂಡು. ಶಿವ ಸಾಂಪಾದ್ವೆ ಗತಿ ಅಂತ, ಸಾಂಪಾದ್ವೆ ಗತಿ. ನಿದ್ದೆ ಆಗಿಲ್ಲ ಗೈಸ್, ಸ್ಲೀಪರ್ ಬಸ್ಸಲ್ಲಿ ನಿದ್ದೆ ನಂಗಾಯ್ತು ಗೈಸ್, ಅಂದ್ರೆ ಅರ್ಧ ನಿದ್ದೆ ಹೊಡಿತದೆ. ನೀನು ನಿಜ ಈಗ ನಿದ್ದೆ ಮಾಡ್ತಿದ್ಯಾ ಅಂತ ಹಿಂಗೆ ತಿರ್ಗೋಸ್ಲಿ ಗೊರಕೆ ಸೌಂಡು. ನಿದ್ದೆ ಮಾಡ್ತಾ ಇದ್ದೆ, ಅಷ್ಟು ಕಷ್ಟಪಟ್ಟಿರ್ತೀವಿ ಗೈಸ್. ಬೆಳಗ್ಗೆ ಎಲ್ಲ ಸುಸ್ತಾಗಿರುತ್ತೆ, ನಿದ್ದೆ ಬರುತ್ತೆ. ಮಧ್ಯಾಹ್ನ ಮಲಗಿದ್ದೆ. ನನಗೆ ಹೆಂಗ್ ನಿದ್ದೆ ಬರ್ತೈತಿ ಇವನಿಗೆ. ನಾನು ಮಧ್ಯಾಹ್ನ ಮಲಗಲಿಲ್ಲ, ಅದಕ್ಕೇನೆ ಸಂಜೆ ನಿದ್ದೆ ಬರಲ್ಲ ಬಸ್ಸಲ್ಲಿ ಅಂತ ಅಂದ್ರೂ ನಿದ್ದೆ ಬರಲಿಲ್ಲ. ಇವಾಗ ಟ್ರೈನಲ್ಲಿ ಬೇರೆ RAC ಆಗಿದೆ ಗೈಸ್, ಇಬ್ರಿಗೂ ಒಂದೇ ಸೀಟು.
ಹೆಂಗಪ್ಪ ಮಲಗೋದು? ಸದ್ಯಕ್ಕೆ ಗೈಸ್ ಇಲ್ಲಿ ಈಗ ಸೀ ವಾಕ್ ಮತ್ತು ಲೈಟ್ ಹೌಸ್ ನೋಡೋಣ, ಮತ್ತು ಸನ್ಸೆಟ್ ಮುಗಿಸ್ಕೊಂಡು ಹೋಗೋಣ ಒಟ್ಟಿಗೆ ಅಂತ ಬಂದಿದ್ದೀವಿ. ದಟ್ ಈಸ್ ದ ಪ್ಲ್ಯಾನ್. ನೋಡೋಣ ಎಷ್ಟು ಏನಾಗುತ್ತೆ ಅಂತ ತೋರಿಸ್ತೀವಿ ನಿಮಗೆ. ಗೈಸ್ ಇದೇ ನೋಡಿ ಲೈಟ್ ಹೌಸ್, ಕುಂದಾಪುರದ ಲೈಟ್ ಹೌಸ್, ಕೋಡಿ ಬೀಚ್ ಲೈಟ್ ಹೌಸ್. ಇದು ನಾವು ಬೆಳಗ್ಗೆ ಬಂದಮೇಲೆ ಆ ಜಾಗದಲ್ಲಿ ಇದೆ ಗೈಸ್, ನಾವು ನೋಡಿರಲಿಲ್ಲ ಅಷ್ಟೇ. ಸೊ ಇವಾಗ ಇದು ಮೇಲ್ಗಡೆ ಹೋಗ್ಬಿಟ್ಟು ಸಮುದ್ರ ನೋಡೋಣ ಒಂಚೂರು ಅಂತ ಹೋಗ್ತಾಯಿದ್ವಿ ಗೈಸ್. ನಾವೀಗ ಲೈಟ್ ಹೌಸ್ ಟಾಪಲ್ಲಿದ್ದೀವಿ. ಸೆಕೆ ಅಂದರೆ ಸೆಕೆ. ಏನು ಬಿಸಿಲು ಗುರು ಗೊತ್ತಾಗ, ಇಲ್ಲಿ ಮೇಲ್ಗಡೆ ಕಾದು ಐತೆ. ಇದು ಹೆವಿ ಸೆಕೆ ಇದೆ ಸಿಕ್ಕಾಬಟ್ಟೆ. ಮೇಲೆ ಹತ್ಕೊಬರೋ ಅಷ್ಟೊತ್ತಿಗೂ ಸಾಕಾಯಿತು. 10 ಫ್ಲೋರ್ ಇಲ್ವಮ್ಮ? 8th ಫ್ಲೋರ್ ಇರ್ಬೋದು. ಅಷ್ಟು ಹತ್ತೊತ್ತಿಗೆ ಸುಸ್ತಾಯಿತು. ಇವಾಗ ಮೇಲೆ ಬಂದರೆ ಇಷ್ಟೊಂದು ಸೆಕೆ ಬೇರೆ ಇದೆ. ಸ್ವಲ್ಪ ಸಾಕಾಯಿತು. ಇಷ್ಟೇ ಗೈಸ್ ಲೈಟ್ ಹೌಸ್. ಗೈಸ್ ನಾವೀಗ ಲೈಟ್ ಹೌಸ್ ಆದಮೇಲೆ ಎಲ್ಲಿ ಬಂದಿದ್ದೀವಿ ಗೊತ್ತಾ? ಅಯ್ಯಯ್ಯೋ, ಕೋಡಿ ಬೀಚ್ ಸೀ ವಾಕ್ ಬಂದಿದ್ದೀವಿ. ಇದೇ ಗೈಸ್ ಸೀ ವಾಕು. ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಬಂದಿದ್ದೀವಿ. ದೆನ್ ವಿಲ್ ರೀಚ್ ವಿಸ್ ಸನ್ಸೆಟ್ ಪಾಯಿಂಟು. ಸಕ್ಕತ್ತಾಗಿ ಸನ್ಸೆಟ್ ಆಗ್ತಾಯಿದೆ. 6:20. ಇದು ಗಗನ ವಾಚು ಗೈಸ್. ನಾನು ವಾಚ್ ಬಿಟ್ಬಿಟ್ಟೆ, ಅದಕ್ಕೆ ಗಗನ ವಾಚ್ ಕಿತ್ಕೊಂಡು ಹಾಕೊಂಡಿದ್ದೀನಿ. ಗಗನ್ ಅವರು ಆರಾಮಾಗಿ ಸನ್ಸೆಟನ್ನು ಎಂಜಾಯ್ ಮಾಡ್ತಿದ್ದಾರೆ. ನೋಡಿ ಕುಂದಾಪುರಕ್ಕೆ ಬೇವ್ತೋಗಿದ್ದಾರೆ. ನಾವು ಬೇವ್ತೋಗಿದ್ದೀವಿ ಗೈಸ್. ಯಪ್ಪ ಸ್ವಾಮಿ, ಬೇವ್ತೋಗಿದ್ದೀವಿ ನಾವು. ಬೆಳಗ್ಗೆ ಅಷ್ಟಿಲ್ಲ ಯಪ್ಪ, ಬೆಳಗ್ಗೆ ಸಿಕ್ಕಾಬಟ್ಟೆ ಗೈಸ್. ಫುಲ್ ಎನರ್ಜಿ ಡ್ರೈನ್, ಖತಮ್. ಟಾಟಾ. ಟ್ರೈನ್ ಬೇಡ, RAC. ಹೆಂಗೆ ಮನೆ ಕಂಡು ಹೋಗೋದು ನಾವು ಟ್ರೈನಲ್ಲಿ? ನಿದ್ದೆ ಆಗಿಲ್ಲ ಗೈಸ್, ಅದಕ್ಕೆ ಬೀಚ್ ಹತ್ರನೇ ಮಲಗಿಬಿಟ್ಟಿದ್ದೆ ನಾನು, ಚೇರ್ ಮೇಲೆ ಕುತ್ಕೊಂಡು. ಅವರು ಆರಾಮಾಗಿ ರೆಸ್ಟ್ ಮಾಡಲಿ ಮನೇಲಿ ಅಂತ ಪ್ರಾರ್ಥಿಸ್ಕೊತಾ ಇದ್ದೀವಿ. ಗೈಸ್ ನಮ್ಮ ಕುಂದಾಪುರ ವ್ಲಾಗ್ ಇಲ್ಲಿಗೆ ಮುಗಿತಾ ಇದೆ. ಫೈನಲಿ ಸಾಕಷ್ಟು ಕೊಟ್ಟಿದೆ, ಒಳ್ಳೆ ಮೆಮೊರೀಸ್. ಯಾವಾಗ ಬಂದಾಗಲೂ ನಮಗೆ ಕುಂದಾಪುರ ತುಂಬ ಚೆನ್ನಾಗಿರುತ್ತೆ. ಎಸ್ ಗೈಸ್, ಇವಾಗಂತೂ ಈ ಸಲ ಸಿಕ್ಕಾಪಟ್ಟೆ ಸೆಕೆನೇ ಸಖತ್ ಬೇವ್ತಿದ್ದೀವಿ. ನಮ್ಮ ಬೆವರಣ್ಣ ಇಲ್ಲಿ ಫುಲ್ ಕುಂದಾಪುರಕ್ಕೆ ತುಂಬ ಒಳ್ಳೆ ಮೆಮೊರೀಸ್, ಬೀಚ್ಗೆ ಹೋಗೋದು ಎಲ್ಲ ಖುಷಿನೇ ಕೊಡುತ್ತೆ. ಎಸ್, ಸೊ ಇಲ್ಲಿಗೆ ಇವಾಗ ನಮ್ಮ ಕುಂದಾಪುರ ವ್ಲಾಗ್ನ ಎಂಡ್ ಮಾಡ್ತಾ ಇದ್ವಿ. ಟ್ರೈನ್ ಬರುತ್ತೆ, ನಾವು ಹೊತ್ಕೊಂಡು ಮೈಸೂರಿಗೆ ಹೋಗಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.